ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಭಾನುವಾರ, ಎಷ್ಟೊಂದು ದಿವಸ ಆದಮೇಲೆ ಒಂದು ಮಿಲಿಟರಿ ಹೋಟೆಲಲ್ಲಿ ಒಂದು ಒಳ್ಳೆ ಊಟ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಹಂಗೆ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು, ಓದ್ತಾ ಇದ್ರಿ. ಸೊ ಇವಾಗ ನಾವು ಓದ್ತಾ ಇರೋದು ಕನ್ಮಂಗ್ಲ ಗೇಟ್. ಸೊ ಕನ್ಮಂಗ್ಲ ಗೇಟಲ್ಲಿ ಎಲ್ಲಿ ಅಂತ ಅಂದರೆ ಇದು ದೇವನಹಳ್ಳಿಯಲ್ಲಿ ಒಂದು ಮುನಿರಾಜ್ ಮಿಲಿಟರಿ ಹೋಟೆಲ್ ಅಂತ ಇದೆ. ಅದು ತುಂಬ ಒಂದು ಸ್ವಲ್ಪ ಹಳೆ ಹೋಟ್ಲೆ, ಮತ್ತು ನಮ್ಮಪ್ಪ ಎಲ್ಲ ರೆಕಮೆಂಡ್ ಮಾಡಿದ್ದು, ಹೇಳಿದ್ರು ನಮ್ಮಪ್ಪ ಒಂದು ಸಲ ಟ್ರೈ ಮಾಡು ಚೆನ್ನಾಗಿರುತ್ತೆ ಅಂತ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತಲ್ಲ. ಸೊ ಇವತ್ತು ನನ್ನ ಪಾರ್ಟ್ನರ್ ಬಂದ್ಬಿಟ್ಟು ನಮ್ಮ ಅನೀಶ್ ಅಣ್ಣ. ಸೊ ಬನ್ನಿ ಹಲೋ ಮೀಟ್ ಆಗೋಣ, ಲೆಟ್ಸ್ ಗೋ. ಓಕೆ, ಸೊ ಇವರೇ ನೋಡಿ ನಮ್ಮ ಅಕ್ಕ ಬೃಂದಕ್ಕ, ಮತ್ತೆ ಇವನು ಬಾರ ಇಲ್ಲಿ ಚಿರು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ನಾನು ಹೇಳಿದ್ನಲ್ಲ ಅವಾಗೇನೆ ಒಂದು ಕಡೆ ಹೋಗ್ಬೇಕು ಅಂತ. ಸೊ ಬನ್ನಿ ಅಲ್ಲಿ ಹೋಗೋಣ, ಲೆಟ್ಸ್ ಗೋ. ನನ್ನ ಹಿಂದೆ ನೀವು ನೋಡ್ಬೋದು ಮುನಿರಾಜ್ ಮಿಲಿಟರಿ ಹೋಟೆಲ್. ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ಇವಾಗ ನಾವು ದೇವನಹಳ್ಳಿಯಲ್ಲಿ ಇರುವಂತಹ ಮುನಿರಾಜ್ ಮಿಲಿಟರಿ ಹೋಟೆಲ್ಗೆ ಬಂದಿದ್ದಾಯಿತು. ಸೊ ಇವಾಗ ನಾನು ಆರ್ಡರ್ ಮಾಡಿರೋದು ಮಟನ್ ಚಾಪ್ಸ್, ಮಟನ್ ಫ್ರೈ ಮತ್ತು ಮುದ್ದೆ. ಸೊ ಮಿಲಿಟರಿ ಹೋಟೆಲಲ್ಲಿ ಟ್ರೈ ಮಾಡೋದಾದರೆ ಮಟನ್ನೇ ಟ್ರೈ ಮಾಡಿ, ಯಾಕಂದರೆ ಮಟನ್ ಬೆಸ್ಟ್. ಚಿಕನ್ನು ಚೆನ್ನಾಗಿರುತ್ತೆ, ಬಟ್ ಚಿಕನ್ ಎಲ್ಲ ನಾರ್ಮಲ್ ಹೋಟೆಲಲ್ಲೂ ಚೆನ್ನಾಗಿರುತ್ತೆ. ಸೊ ಬಟ್ ಮಟನ್ ಇಸ್ ಬೆಸ್ಟ್. ಓಕೆ, ಸೊ ಬರಲಿ ವೆಯ್ಟ್ ಮಾಡೋಣ. ಓಕೆ ಗೈಸ್, ಸೊ ಇವಾಗ ನೀವು ನೋಡ್ಬೋದು ಮಟನ್ ಚಾಪ್ಸ್, ಮಟನ್ ಫ್ರೈ, ಇದು ಚಿಲ್ಲಿ ಚಿಕನ್ ಮತ್ತು ಇದು ಕೂಡ ಚಿಕನ್, ಮತ್ತು ಇದು ನಮ್ಮ ಅಕ್ಕ. ಓಕೆ, ಸೊ ಆರ್ಡರ್ ಬಂತು ಮತ್ತು ಮಟನ್ ಚಾಪ್ಸ್. ಸೊ ಬನ್ನಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಅಲ್ಲ, ಆನೆಸ್ಟ್ ರಿವ್ಯೂ. ನಾಟ್ ಬ್ಯಾಡ್ ಅಂದರೆ ಅಂಥ ಸೂಪರ್ ಅಂತಲೇ ಹೇಳೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಟ್ರೈ ಮಾಡ್ಬೋದು. ನೀವು ಯಾವ ಥರ ದೇವನಹಳ್ಳಿ ಕಡೆ ಬಂದು ದೇವನಹಳ್ಳಿ ಟೌನ್ ಒಳಗೆ ಬಂದರೆ ನೀವು ಒಂದು ಸಲ ಟ್ರೈ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ಬನ್ನಿ ಚಾಪ್ಸ್ ಟ್ರೈ ಮಾಡೋಣ. ಚಾಪ್ಸನ್ನು ಈ ಥರ ಎತ್ಕೊಂಡು ಗ್ರೇವಿಯಲ್ಲಿ ಡಿಪ್ ಮಾಡಿ ಬೆಣ್ಣೆ ಐತೆ ಹಿಂಗೆ ತರ್ಬೋದಿದೆ. ಮತ್ತು ಚಾಪ್ಸ್ ಆಯಿತು. ಇವಾಗ ಚಿಕನ್ ಫ್ರೈ ಮತ್ತು ಚಿಲ್ಲಿ ಚಿಕನ್ ನೋಡಿ, ಇದು ಚಿಲ್ಲಿ ಚಿಕನ್. ಬನ್ನಿ ಫ್ರೈ ಮಾಡೋಣ ಹೇಗಿರುತ್ತೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟು. ಎಲ್ಲೋ ತುಂಬ ವರ್ಷದಿಂದ ತಿಂದಿರೋಂಥ ಟೇಸ್ಟ್ ಇದು, ಚೆನ್ನಾಗಿದೆ. ಮತ್ತು ನಾರ್ಮಲ್ ಚಿಕನ್ ಫ್ರೈ ನೋಡೋಣ. ಸೂಪರ್ ಚೆನ್ನಾಗಿದೆ. ಓಕೆ, ಸೊ ಇವಾಗ ವೈಟ್ ರೈಸ್ ಹೇಳೋಣ. ಸೊ ಫ್ರೆಂಡ್ಸ್, ವೈಟ್ ರೈಸ್ ಕೇಳಿದೆ, ವೈಟ್ ರೈಸ್ ಖಾಲಿ ಆಗೈತೆ. ಸೊ ಬಿರಿಯಾನಿ, ಮಟನ್ ಬಿರಿಯಾನಿ ಫ್ರೈ ಮಾಡೋಣ. ಒಂದು ಪೀಸು, ಒಂದು ಸ್ವಲ್ಪ ರೈಸು, ನೋಡೋಣ ಹೇಗಿರುತ್ತೆ ಅಂತ. ಹೇಗಿದ್ರೆ ಎಲ್ಲ ಫಸ್ಟ್ ಟೈಮೇ, ಯಾರು ಚೆನ್ನಾಗಿರುತ್ತೆ ಯಾರು ಚೆನ್ನಾಗಿರಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಮ್ಮ ಅಪ್ಪದು ರೆಕಮೆಂಡೇಶನ್. ಸೊ ಬನ್ನಿ ಒಂದು ಬಿರಿಯಾನಿದು ಒಳ್ಳೆ ಬೈಟ್ ಮಾಡೋಣ. ಓಕೆ, ಸೊ ಮಟನ್ ಪೀಸ್ ಸ್ವಲ್ಪ ಹಾಡಿದೆ, ಸಣ್ಣಗಾಗ್ಬಿಟ್ಟಿದೆ ಮೇನಾಗಿ ಬಿರಿಯಾನಿ. ಪೀಸ್, ರೈಸ್, ಎಗ್, ನಾಟ್ ಬ್ಯಾಡ್. ಸಾಮಾನ್ಯವಾಗಿ ಸಿಕ್ಕುವಂಥ ದೊನ್ನೆ ಬಿರಿಯಾನಿ ಥರ ಚೆನ್ನಾಗಿದೆ, ಬಟ್ ಬಿಸಿ ಇರಬೇಕಾಯಿತು. ತುಂಬಾ ಚೆನ್ನಾಗಿದೆ, ಬಟ್ ನೈಸ್. ನೀವು ಒಂದ್ಸಲ ಟ್ರೈ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಆಮೇಲೆ ಸಿಗೋಣ. ಫುಲ್ ಬ್ಯಾಟಿಂಗ್ ಮಾಡಬೇಕು. ಓಕೆ, ಆಮೇಲೆ. ಓಕೆ ಗೈಸ್, ಇವಾಗ
ಊಟ ಎಲ್ಲ ಆಯಿತು, ಹೊರಡುವಂಥ ಸಮಯ. ಸೊ ಬನ್ನಿ ಹೋಗೋಣ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ಯಾವತ್ತಾದ್ರು ದೇವನಹಳ್ಳಿ ಕಡೆ ಬಂದರೆ ಇದೆಲ್ಲ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಸೊ ಇವಾಗ ನಾವು ಕಾರ್ ಹತ್ರಕ್ಕೆ ಹೊರಡ್ತಾ ಇದ್ದೀರಿ. ಸೊ ಇನ್ನೂ ನೀವು ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡುವಂಥ ಸಮಯ. ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.